ಸೊ ಈ ಫಾರಮಲ್ಲಿ ನಿಮ್ಮದು ಟಿಕೆಟ್ ಸಂಖ್ಯೆ ಹಾಗೆ ವೋಟರ್ ಐ ಡಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಏನು ಕೊಟ್ಟಿರೋ ಅದು ಬರೆದು ಸಿಗ್ನೇಚರ್ ಮಾಡಿ ಕೊಡಬೇಕು. ಸರ್ ನಮಸ್ತೆ, ನಿಮ್ಮ ಹೆಸರು? ಅಶ್ವಿತ್. ಎಲ್ಲಿಂದ ಬಂದಿದ್ದೀವಿ ಸರ್ ನೀವು? ಬ್ಯಾಂಗ್ಳೂರಿಂದ. ನಿಮಗೆ ಕೊರಂಜ ಟ್ರಕ್ ಬಗ್ಗೆ ಹೇಗೆ ಗೊತ್ತಾಯ್ತು? ಇಲ್ಲ, ಆ್ಯಕ್ಚುಲಿ ಅವೈಲೇಬಲ್ ಇದೆ ಸರಿ. ಇದು ಕೊಡೈಕಲ್ಲೆಲ್ಲ ಅವೈಲೇಬಲ್. ಇದರಲ್ಲಿ ಇದು ಬೆಸ್ಟ್ ಕೊರಂಜಲ್ ಅನಿಸಿ ಬೆಸ್ಟ್ ಟ್ರೈ ಅಂತ ಬಂದಿದೆ. ನಿಮ್ದು ಇದು ಫಸ್ಟ್ ಟೈಮ್ ಟ್ರಕ್ಕ? ಇಲ್ಲ, ನಾನು ಮಾಡಿದ್ದೀನಿ. ಎಲ್ಲೆಲ್ಲಿ ಮಾಡಿದ್ದೀರಿ ಸರ್? ಈ ನರಸಿಂಹ ಪರ್ವತ ಮಾಡಿದ್ದೀನಿ. ಸೊ ಬೋತ್ ದ ಸೈಡ್ಸ್ ಮಾಡಿದ್ದೀನಿ. ಮಳಂದೂರು ಸೈಡಿಂದ, ಕಿಗ್ಗಾಲ್ ಸೈಡಿಂದ. ಮತ್ತು ಹಾಗೆ ಕೆಲವೊಂದು ಹೋಗ್ತಿರ್ತೀವಿ ಬಳ್ಳಾರಿ ಜೊತೆ, ಅದು ಮಾಡಿದ್ದೀನಿ. ಹೋಗ್ತಿರ್ತೀವಿ ಅಂತ. ಈ ಕೊರಂಜಲ್ ಟ್ರಕ್ ಮತ್ತು ಗಂಗಡಿಕಲ್ ಟ್ರಕ್ಕಿಗೆ ಬರಬೇಕು ಅಂದ್ಕೊಂಡಿದ್ದೀರಾ? ಇಷ್ಟು ಅರಣ್ಯವರ ವೆಬ್ಸೈಟಲ್ಲಿ ಚಿಕ್ಕಮಂಗ್ಳೂರು ಸೆಲೆಕ್ಷನ್ ಮಾಡಿ. ಸೊ ಅದರಲ್ಲಿ ಕೊರಂಜಲ್ ಮತ್ತು ಗಂಗಡಿಕಲ್ ಅದರಲ್ಲಿ ನಿಮಗೆ ಯಾವ್ದು ಬೇಕು ಅದನ್ನು ಚಾಯ್ಸ್ ಮಾಡಿ ಸೊ ಟ್ರಕ್ಕಿಗೆ ಬನ್ನಿ. ನೀವು ಅದರಲ್ಲಿ ಏನು ಕೊಡ್ತೀರಾ, ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್, ವೋಟರ್ ಐ ಡಿ ಒರಿಜಿನಲ್ನ ನಮ್ಮದು ಕುದುರೆಮುಖ ಆಫೀಸಿಗೆ ಬರುವಾಗ ತೊಗೊಂಡ್ಬರ್ಬೇಕು. ಅಷ್ಟು ಬಂದು ಅಲ್ಲಿ ವೆರಿಫಿಕೇಷನ್ ಮಾಡಿ ಮತ್ತು ಗೈಡ್ ಫೀಸ್ ಕಟ್ಟಲಿಕ್ಕೆ ಇರುತ್ತೆ, ಕಾರ್ ಪಾರ್ಕಿಂಗ್ ಫೀಸ್ ಕಟ್ಟಲಿಕ್ಕೆ ಇರುತ್ತೆ. ಅಷ್ಟು ಕಟ್ಟಿ ಮತ್ತು ಟ್ರಕ್ ಸ್ಟಾರ್ಟ್ ಮಾಡಬೇಕು. ಭದ್ರಾ ರಿವರ್, ತುಂಗಾ, ಭದ್ರಾ, ನೇತ್ರ 3 ಸೈಲೋಗಮ ಆಗ್ತದೆ. ಇದು ಭದ್ರಾ. ನಮಸ್ತೆ, ನಿಮ್ಮ ಹೆಸರು? ಎಲ್ಲಿಂದ ಬಂದಿದ್ದೀರಾ ನೀವು? ಬೆಂಗಳೂರು. ನಿಮಗೆ ಇದು ಕೊರಂಜ ಟ್ರಕ್ ಬಗ್ಗೆ ಹೇಗೆ ಗೊತ್ತಾಯ್ತು? ನಮ್ಮ ಬ್ರದರ್, ನಾನು ಫಸ್ಟ್ ಟೈಮ್ ಇದು ಟ್ರಕ್ಕಿಂಗ್ ಬರ್ತಾ ಇರೋದು. ನಮ್ಮ ಬ್ರದರ್. ಸೊ ಅದನ್ನು ನಿಮ್ದು ಇದು ಫಸ್ಟ್ ಟೈಮ್ ಟ್ರಕ್? ಹೌದು. ಇವರೆಲ್ಲ ವಾಪಸ್ ಬರ್ತಿದ್ದಾರೆ. ಬೇಗ ಸ್ಟಾರ್ಟ್ ಮಾಡಿದರೆ ಬೇಗ ಬರ್ಬೋದು. ಬರ್ತಾನೆ ಕಾಡೊಳಗೆ ಹೇಳ್ಕೊಂಬರೋದು. ಅಲ್ಲೊಂದು ಬಂಗ್ಲೆ ಇದೆ, ಅಲ್ಲಿಂದ ಹೇಳ್ಕೊಂಡು ಕಾಡೊಳಗೆ ಹಿಂಗೆ ಹೇಳ್ಕೊಂಬರ್ತೀರಾ. ಇದೇ ರೋಡ ವಾಪಸ್ ಬರೋದು. ವ್ಯೂ ಸಿಕ್ಕಿತಾ? ವ್ಯೂ ಸಿಕ್ಕಿತಾ? ಇವು ಇಲ್ಲ, ಸ್ವಲ್ಪ ಚೂರು ಓಪನ್ ಆಗಿತ್ತು ಅಷ್ಟೇ. ಸ್ವಲ್ಪ ಓಪನ್ ಆಗಿತ್ತು, ಪೂರ್ತಿ ಓಪನ್ ಆಗಿಲ್ಲ. ಹೋಗ್ತಾ ಓಪನ್ ಇತ್ತು, ಮೇಲ್ ಟಾಪಲ್ಲಿ ಹೋಗಿ ಸ್ವಲ್ಪ ಮಾತ್ರ ಓಪನ್ ಅಷ್ಟೇ, ಫುಲ್ ಓಪನ್ ಆಗಲಿಲ್ಲ. ಸರ್, ಈಗ ಕೊರಂಜಲ್ ಪೀಕನ್ನು ನಾವು 3.5 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ವಿ. ಹೇಗೆ ಅನಿಸಿದೆ ಸರ್? ತುಂಬ ಚೆನ್ನಾಗಿದೆ. ಕ್ಲೈಮೇಟ್ ಮಾತ್ರ ಅಲ್ಟಿಮೇಟ್ ಇದೆ. ಓಕೆ, ತುಂಬ ಚೆನ್ನಾಗಿದೆ. ಸೊ ಈ ಟ್ರಕ್ ನಿಮಗೆ ಕಷ್ಟ ಅನಿಸ್ತಿದೆ, ಎಷ್ಟು ಅನಿಸ್ತಿದೆಯಾ? ಇಲ್ಲ, ಈಸಿಯಾಗಿದೆ. ಇಷ್ಟ ಆಗ್ತಿದೆ. ಯಾವನೇ ಬೇಕಲೇ ಇದು ನಮ್ಮ ಮನೆಗೆ
ಕಂಪ್ಲೀಟ್ ಮಾಡಿದ್ದೀರಾ, ಹೇಗೆ ಅನಿಸ್ತಿದೆ? ಖುಷಿ ಆಗ್ತದೆ. ವ್ಯೂ ಒಂದು ಕಾಣಲಿಲ್ಲ ಸರಿಯಾಗಿ. ಹಾಂ. ಕ್ಲೈಮೇಟ್ ಕ್ರೇಜಿ. ಸೊ ಈ ಟ್ರಕ್ಕನ್ನು ಬೇರೆಯವ್ರಿಗೆ ರೆಫರ್ ಮಾಡ್ತೀರಾ? ಇಂಜಲ್ ಪೀಕ್ನ 7 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀರಾ, ಹೇಗೆ ಅನಿಸ್ತಿದೆ? ತುಂಬ ಚೆನ್ನಾಗಿದೆ ಸರ್, ಚೆನ್ನಾಗಿ ಎಂಜಾಯ್ ಮಾಡಿದ್ದೆ. ಹಾಂ. ಸೊ ಈ ಟ್ರಕ್ಕನ್ನು ಬೇರೆಯವ್ರಿಗೆ ರೆಫರ್ ಮಾಡ್ತೀರಾ? 100 ಖಂಡಿತ. ಬಂದ್ವಲ್ಲ ನಾವು ದಾರಿ, ಈಗ ಹೆಂಗೆ ಕಾಣಿಸ್ತಿದೆ ನೋಡಿ. ಪಕ್ಕ ಓವರ್ಟೇಕ್ ಮಾಡಿ. ಸರ್, ಈಗ ಕೊರಂಜಲ್ ಪೀಕನ್ನು ಕಂಪ್ಲೀಟ್ ಮಾಡಿ ಕೆಳಗಡೆ ಬರ್ತಿದ್ದೀವಿ, ಹೇಗೆ ಅನಿಸ್ತಿದೆ ಸರ್? ಹಾಂ ಸರ್, ಆ್ಯಕ್ಚುಲಿ ಒಳ್ಳೆ ಎಕ್ಸ್ಪೀರಿಯನ್ಸ್. ಹಾಂ. ತುಂಬ ಚೆನ್ನಾಗಿದೆ. ಅದರಲ್ಲೂ ಮಳೆ ಬೇರೆ ಆಯ್ತಲ್ಲ, ಇನ್ನೂ ಚೆನ್ನಾಗಿದೆ. ಸೊ ಈಗ ಕಾಡಲ್ಲಿ ಬಂದಲ್ಲ ಸರ್, ಆ ದಾರಿ ಹೇಗಿತ್ತು? ಕಾಡ್ದಾರಿ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅದು. ಹಾಂ. ಸೊ ಡೀಪ್ ಕಾಡಲ್ಲಿ ಬಂದ ಹಾಗೆ ಅನಿಸ್ತಿತ್ತು, ಭಯನೂ ಆಗ್ತಿತ್ತು. ಹಾಂ. ಒಳ್ಳೆ ಮನಸ್ಸು ಸೈಟಿಂಗ್ ಆಗತ್ತೆ. ಬಟ್ ಇಲ್ಲಿ ಸೈಟಿಂಗ್ ಆಗಲ್ಲ. ರೀಸನ್ ಏನಂದರೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಹೌದು. ಸೊ ಶನಿವಾರ ಬಂದ್ರೆ ಅಂದರೆ 300 ಜನ ಫಿಕ್ಸು. ಮತ್ತು ಬೇರೆ ದಿನ 50, 100, 20, 30 ಹಂಗೆ ಬಂದೇ ಬರ್ತಾರಲ್ಲ. ಸೊ ಡಿಸ್ಟರ್ಬೆನ್ಸ್ ಇರುತ್ತೆ, ನಿಮಗೆ ಹಂಗೆ ಆ್ಯನಿಮಲ್ಸ್ ಕಾಣಿಸಲ್ಲ. ನೀವು ಇಲ್ಲೇ ಇದ್ರೆ ಅದಕ್ಕೆ ನಿಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ. ಹಾಂ, ಹೌದು. ಸೊ ಈ ಟ್ರಕ್ಕಲ್ಲಿ ಇವತ್ತು ನಿಮ್ಮದು ಬೆಸ್ಟ್ ಮೂಮೆಂಟ್ ಯಾವುದು ಸರ್? ಬೆಸ್ಟ್ ಮೂಮೆಂಟು ಆ ಟಾಪಲ್ಲಿ ಫಾಗ್ ಮತ್ತು ಆ ವಿಂಡ್ಸು ಹಾಂ. ಚೆನ್ನಾಗಿತ್ತು, ಪೀಸ್ ಆಗಿತ್ತು. ಹಾಗೆ ಅಲ್ಲಿ ವಾಟರ್ ಫ್ಲೋಸ್ ಆಗ್ತಿತ್ತಲ್ಲ, ಹಾಂ. ಚೆನ್ನಾಗಿತ್ತು. ಸರ್, ಈಗ ಕೊರಂಜಲ್ನ ಟೋಟಲ್ 14 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀರಾ, ಹೇಗೆ ಅನಿಸಿದೆ ಸರ್? ತುಂಬ ಚೆನ್ನಾಗಿದೆ ಸರ್. ಹಾಂ. ಸೊ ನಾನು ಫಸ್ಟ್ ಟೈಮ್ ಟ್ರಕ್ ಮಾಡಿದ್ದು, ಹಾಂ. ಬಟ್ ಬಿಗಿನರ್ಸ್ಗಂತೂ ಇದು ಓಕೆ. ಸೊ ಈ ಟ್ರಕ್ಕಲ್ಲಿ ನಿಮ್ಮದು ಬೆಸ್ಟ್ ಮೂಮೆಂಟ್ ಸರ್? ಬೆಸ್ಟ್ ಮೂಮೆಂಟ್ ಅಂದರೆ ನನ್ನ ಮೇಲೆ ಸ್ನೋಫಾಲು ಹಾಂ. ಚೆನ್ನಾಗಿತ್ತು. ಹಾಂ. ಫಸ್ಟ್ ಟೈಮ್ ಅಲ್ಲ, ಹಾಂ. ಅದರಿಂದ ನನಗಂತೂ ಸಕ್ಕತ್ತಾಗಿದೆ. ಓಕೆ ಸರ್, ನೆಕ್ಸ್ಟ್ ನಮ್ಮ ಜೊತೆ ನಾನು ಟ್ರಕ್ ಮಾಡ್ಲಿಕ್ಕೆ ಇಷ್ಟ ಉಂಟಾ? ಖಂಡಿತ ಸರ್, ಓಕೆ, 100%.